ನಮಸ್ಕಾರ ಕರ್ನಾಟಕ, ಸ್ವಾಗತ ಅನ್ಫೋಲ್ಡ್ ಎಐಗೆ. ಇವತ್ತು ನಾವು ಮಾತಾಡ್ತಿರೋ ವಿಷಯ ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಸೈಫೈ ಸಿನಿಮಾಗಳಲ್ಲಿ ರೋಬೋಟ್ ತರ ಇರೋ ಮನುಷ್ಯರನ್ನ ನೋಡಿರ್ತೀರಾ ಅಲ್ವಾ? ಅದನ್ನ ಬಯೋ ಹ್ಯಾಕಿಂಗ್ ಅಂತ ಕರೀತಾರೆ. ಇದು ಈಗ ಬರೀ ಸೀಮಿತವಾಗಿಲ್ಲ. ಇವತ್ತು ನಾವು ನೀಲ್ ಹಾರ್ಬಿಸನ್ ಅನ್ನೋ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದೇವೆ. ಇವನಿಗೆ ಹುಟ್ಟುತ್ತಲೇ ಯಾವುದೇ ಕಲರ್ ಕಾಣಿಸ್ತಿರ್ಲಿಲ್ಲ. ಆದರೆ ಸೈನ್ಸ್ ಸಹಾಯದಿಂದ ತನ್ನ ತಲೆಯ ಹಿಂಭಾಗದಲ್ಲಿ ಒಂದು ಆಂಟೆನಾವನ್ನ ಇಂಪ್ಲಾಂಟ್ ಮಾಡಿಸಿಕೊಂಡಿದ್ದಾನೆ. ಈ ಆಂಟೆನಾ ಕಲರ್ ವೈಬ್ರೇಷನ್ಸ್ ಅನ್ನ ಸೌಂಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಆತ ಆರೆಂಜ್ ಕಲರ್ ನೋಡಿದ್ರೆ ಒಂದು ತರ ಸೌಂಡ್ ಕೇಳಿಸ್ತೆ, ಬ್ಲೂ ನೋಡಿದ್ರೆ ಇನ್ನೊಂದು ತರ. ಇಷ್ಟೇ ಅಲ್ಲ, ಸ್ವೀಡನ್ನಂಥ ದೇಶಗಳಲ್ಲಿ ಸಾವಿರಾರು ಜನ ತಮ್ಮ ಚರ್ಮದ ಕೆಳಗೆ ಅಕ್ಕಿ ಕಾಳಿನ ಗಾತ್ರದ ಚಿಪ್ಗಳನ್ನ ಹಾಕಿಸಿಕೊಂಡಿದ್ದಾರೆ. ಇದರಿಂದ ಕ್ರೆಡಿಟ್ ಕಾರ್ಡ್ ಇಲ್ಲದೆ ಪೇಮೆಂಟ್ ಮಾಡಬಹುದು, ಆಫೀಸ್ ಐಡಿ ಕಾರ್ಡ್ ಬೇಡ, ಕೇವಲ ಕೈ ಸನ್ನೆಯಿಂದಲೇ ಎಲ್ಲವೂ ನಡೆಯುತ್ತೆ. ಎಲಾನ್ ಮಸ್ಕ್ ಅವರ ನ್ಯೂರಲಿಂಕ್ ಕೂಡ ಇದೇ ಹಾದಿಯಲ್ಲಿದೆ. ನಮ್ಮ ಮೆದುಳನ್ನ ನೇರವಾಗಿ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡೋ ಪ್ಲಾನ್ ಇದು. ಆದ್ರೆ ಇದರಲ್ಲಿ ದೊಡ್ಡ ರಿಸ್ಕ್ ಕೂಡ ಇದೆ. ನಮ್ಮ ಬಾಡಿ ಹ್ಯಾಕ್ ಆದ್ರೆ ಏನ್ ಮಾಡೋದು? ಇದು ಮನುಕುಲದ ವಿಕಾಸನ ಅಥವಾ ನಾಶದ ಹಾದಿಯ? ಜನ ತಮ್ಮ ಐಸೈಟ್ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ರಾತ್ರಿ ಹೊತ್ತು ಕಣ್ಣು ಕಾಣಿಸೋಕೆ ಡಿವೈಸ್ಗಳನ್ನ ಹಾಕಿಕೊಳ್ತಿದ್ದಾರೆ. ಇವರನ್ನ ಗ್ರೈಂಡರ್ಸ್ ಅಂತ ಕರೆಯಲಾಗುತ್ತೆ. ಈ ಬಯೋ ಹ್ಯಾಕಿಂಗ್ ಫೀಲ್ಡ್ ಬೆಳೆಯುತ್ತಾ ಹೋದ್ರೆ ಇನ್ನು ಕೆಲವು ವರ್ಷಗಳಲ್ಲಿ ನಾವೆಲ್ಲರೂ ಸೂಪರ್ ಹ್ಯೂಮನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನಿಮಗೇನಾದ್ರೂ ಇಂತಹ ಟೆಕ್ನಾಲಜಿ ಯೂಸ್ ಮಾಡೋ ಅವಕಾಶ ಸಿಕ್ಕಿದ್ರೆ ನೀವು ಯಾವ ಪವರ್ ಬೇಕು ಅಂತ ಕೇಳ್ತೀರಾ? ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.